ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಿರು ಬೇಸಿಗೆಯಿಂದ ತತ್ತರಿಸಿ ಹೋಗಿದ್ದ ರಾಜ್ಯಕ್ಕೆ ವರುಣನ ಕೃಪೆ ಅಂತೂ ನಿಧಾನಕ್ಕಾಗ್ತಾ ಇದೆ. ಅಲ್ಲಲ್ಲಿ ಒಂದಷ್ಟು ಮಳೆ ಆಗ್ತಾ ಇರೋದು ರೈತರ ಖುಷಿಗೆ ಕಾರಣ ಆಗ್ತಾ ಇದ್ರೆ, ಇನ್ನು ಸಾಕಷ್ಟು ಕಡೆಗಳಲ್ಲಿ ಮಳೆ ಇನ್ನು ಮುಖ ತೋರಿಸಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಈ ಹೊತ್ತಲ್ಲಿ ರಾಷ್ಟ್ರೀಯ ಜಲ ಆಯೋಗ ದಕ್ಷಿಣ ಭಾರತದಲ್ಲಿನ ನೀರಿನ ಸ್ಥಿತಿಗತಿಗಳ ಬಗ್ಗೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ದಕ್ಷಿಣದ ರಾಜ್ಯಗಳು ತೀವ್ರ ನೀರಿನ ಅಭಾವವನ್ನು ಎದುರಿಸ್ತಾ ಇರೋದ್ರ ಬಗ್ಗೆ ಅದು ಬೆಳಕು ಚೆಲ್ತಾ ಇದೆ. ಕಳೆದ 10 ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷ ದಕ್ಷಿಣದ ರಾಜ್ಯಗಳಲ್ಲಿನ ಜಲಾಶಯಗಳಲ್ಲಿ ಶೇಖರಣೆಯಾಗಿರುವ ನೀರಿನ ಪ್ರಮಾಣ ತೀವ್ರ ಪ್ರಮಾಣದಲ್ಲಿ ಕುಸಿತವನ್ನು ಕಂಡಿದೆ. ಒಂದು ವೇಳೆ ಇನ್ನೊಂದು ತಿಂಗಳು ಸರಿಯಾಗಿ ಮಳೆ ಬರದೇ ಇದ್ರೆ ಪರಿಸ್ಥಿತಿ ಇನ್ನಷ್ಟು ಚಿಂತಾಜನಕ ಆಗುತ್ತೆ ಅನ್ನೋ ಮಾಹಿತಿ ಆ ವರದಿಯಲ್ಲಿದೆ. ಹಾಗಾದ್ರೆ ಸೆಂಟ್ರಲ್ ವಾಟರ್ ಕಮಿಷನ್ ಕೊಟ್ಟಿರೋ ಮಾಹಿತಿ ಏನು? ಇಡೀ ದೇಶದಲ್ಲಿ ದಕ್ಷಿಣದ ರಾಜ್ಯಗಳಲ್ಲೇ ಯಾಕೆ ಇಷ್ಟೊಂದು ಸಮಸ್ಯೆ, ಇದರಲ್ಲಿ ಕರ್ನಾಟಕದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಳೆದ 1 ತಿಂಗಳಿಂದ ರಣ ಬಿಸಿಲಿನಿಂದ ಕಂಗೆಟ್ಟಿದ್ದ ರಾಜ್ಯಕ್ಕೆ ಮಳೆಯ ಆಗಮನ ಖುಷಿಯನ್ನೇನೋ ತಂದಿದೆ. ಅರಣ್ಯದಲ್ಲಿ ಹೆಚ್ಚಾಗ್ತಾ ಇದ್ದ ಕಾಳ್ಗಿಚ್ಚು, ದನಕರುಗಳಿಗೆ ನೀರಿಲ್ಲದ ಪರಿಸ್ಥಿತಿ, ಭಣಗುಡ್ತಾ ಇದ್ದ ಕೆರೆಕಟ್ಟೆಗಳು ರಾಜ್ಯದಲ್ಲಿ ನೀರಿನ ಕೊರತೆ ಎಷ್ಟಿದೆ ಅನ್ನೋದನ್ನು ತೋರಿಸ್ತಾ ಇತ್ತು. ಅಲ್ಲದೆ ಭೂಮಿ ಹೆಂಚಿನಂತೆ ಕಾದು ಕಾಲಿಡೋದಕ್ಕೆ ಕೂಡ ಹೆದರಿಸ್ತಾ ಇತ್ತು. ಈ ಬಾರಿ ಬೆಂಗಳೂರಲ್ಲಿ ಉಷ್ಣಾಂಶ 41 ಡಿಗ್ರಿಯನ್ನ ಕ್ರಾಸ್ ಮಾಡಿತ್ತು ಅಂದ್ರೆ ಉತ್ತರ ಕರ್ನಾಟಕದ ಜಿಲ್ಲೆಗಳ ಪರಿಸ್ಥಿತಿ ಎಷ್ಟು ಭೀಕರವಾಗಿರಬಹುದು ಯೋಚನೆ ಮಾಡಿ. ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಲ್ಲಿ ಮಳೆ ಆಗ್ತಾ ಇದೆ. ಕಾದಿದ್ದ ಇಳೆಗೆ ವರುಣ ತಂಪೆರಿತಾ ಇದ್ದಾನೆ. ಬೆಂಗಳೂರಲ್ಲಿ 3 ದಿನಗಳಿಂದ ಸತತವಾಗಿ ಮಳೆ ಬೀಳ್ತಾ ಇದೆ. ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ತುಮಕೂರು, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳಲ್ಲಿ ಕೂಡ ಒಂದಷ್ಟು ಮಳೆಯಾಗಿದೆ. ಆದರೆ ಈ ಮಳೆ ಯಾವುದಕ್ಕೂ ಸಾಕಾಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರೋ ಹೊತ್ತಲ್ಲಿ ಕೇಂದ್ರ ಜಲ ಆಯೋಗ ಬೆಚ್ಚಿ ಬೀಳಿಸುವ ವರದಿಯೊಂದನ್ನು ಹೊರಹಾಕಿದೆ. ಗೆಳೆಯರೆ, CWC ಕೊಟ್ಟಿರೋ ಮಾಹಿತಿ ಪ್ರಕಾರ ದಕ್ಷಿಣದ ರಾಜ್ಯಗಳಾದ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕಗಳಲ್ಲಿ ತೀವ್ರ ಪ್ರಮಾಣದ ನೀರಿನ ಕೊರತೆ ಇದೆ. ಈ ರಾಜ್ಯಗಳಲ್ಲಿನ ಜಲಾಶಯಗಳಲ್ಲಿ ಒಟ್ಟು 53 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನೀರಿನ ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಬಾರಿ ಇಲ್ಲಿ ಉಳ್ಕೊಂಡಿರೋದು 7.921 BCMಗಳು ಮಾತ್ರ. ಅಂದರೆ ಒಟ್ಟು ನೀರಿನ ಸಂಗ್ರಹ ಪ್ರಮಾಣ ಏನಿದೆ ಅದರಲ್ಲಿ 15% ಮಾತ್ರ ನೀರು ಈ 5 ರಾಜ್ಯಗಳ ಜಲಾಶಯಗಳಲ್ಲಿ ಉಳ್ಕೊಂಡಿದೆ. ಇನ್ನೂ ಭಯಾನಕ ಅಂದ್ರೆ ಕಳೆದ ವಾರ ಇದರ ಪ್ರಮಾಣ 16%ರಷ್ಟಿತ್ತು. ಈಗ ಅದು 15ಕ್ಕೆ ಇಳಿದಿದೆ. ಮೇ ಅಂತ್ಯದ ವೇಳೆಗೆ 10% ಕುಸಿಯುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಕಳೆದ ವರ್ಷ ಮೇ 9ರ ಲೆಕ್ಕಾಚಾರಗಳನ್ನು ನಾವು ನೋಡೋದಾದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ಒಟ್ಟು ನೀರಿನ ಶೇಖರಣೆಯ ಪ್ರಮಾಣ 27%ರಷ್ಟಿತ್ತು. ಈ ಬಾರಿ ಅದು 12% ಕಡಿಮೆ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲದೆ ಕಳೆದ 10 ವರ್ಷಗಳ ಆವರೇಜ್ ನಾವು ತಗೊಂಡ್ರೂ ಕೂಡ ಒಟ್ಟು ನೀರಿನ ಸಂಗ್ರಹದ ಪೈಕಿ 21% ಸಂಗ್ರಹ ನಮ್ಮಲ್ಲಿ ಇರ್ತಾ ಇತ್ತು. ಈ ಬಾರಿ ಅದು 15%ಕ್ಕೆ ಇಳಿಕೆಯಾಗಿದೆ ಅನ್ನೋದನ್ನ ಜಲ ಆಯೋಗ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ನಮ್ಮ ರಾಜ್ಯದ ಉದಾಹರಣೆಯನ್ನೇ ನಾವು ತಗೊಂಡ್ರೂ ಕೂಡ 2023ರ ಜೂನ್ನಿಂದ ಇಲ್ಲಿವರೆಗೆ ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣದ ಮಳೆ ಆಗಿಲ್ಲ. ಕಳೆದ ವರ್ಷ ರಾಜ್ಯದಲ್ಲಿ ಸರಾಸರಿ ಮಳೆಗಿಂತ ಕಡಿಮೆ ಮಳೆ ಬಿತ್ತು. ಸಾಮಾನ್ಯವಾಗಿ ನಮ್ಮಲ್ಲಿ 1153 ಮಿಲಿಮೀಟರ್ಗಳಷ್ಟು ಮಳೆ ಆಗಬೇಕು. ಆದರೆ ಕಳೆದ ವರ್ಷ ಬಿದ್ದಿದ್ದು ಕೇವಲ 872 ಮಿಲಿಮೀಟರ್ನಷ್ಟು ಮಳೆ ಮಾತ್ರ. ಅಂದ್ರೆ 24% ಮಳೆಯ ಕೊರತೆಯನ್ನ ಕಳೆದ ಬಾರಿ ರಾಜ್ಯ ಅನುಭವಿಸಿದೆ. ಇನ್ನು ಮುಂಗಾರಿನ ಸಮಯದಲ್ಲಿ ಅತಿ ಹೆಚ್ಚು ಮಳೆಯನ್ನ ಕೊಡುವ ತಿಂಗಳುಗಳ ಪೈಕಿ ಆಗಸ್ಟ್ ಕೂಡ ಒಂದು. ಕಳೆದ ವರ್ಷ ಆಗಸ್ಟ್ ಅಲ್ಲಿ ರಾಜ್ಯದಲ್ಲಿ ಬಿದ್ದಿರೋದು ಕೇವಲ 60 mm ಮಳೆ ಮಾತ್ರ. ಆದರೆ ಆ ತಿಂಗಳ ಸರಾಸರಿ 220 mm ಆಗಬೇಕು. ಸೊ 74% ಮಳೆಯ ಕೊರತೆಯನ್ನ ಕಳೆದ ಆಗಸ್ಟ್ ತಿಂಗಳಲ್ಲಿ ರಾಜ್ಯ ಅನುಭವಿಸಿತ್ತು. ಈ ಕಾರಣದಿಂದ ರಾಜ್ಯದ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿಯಾಗಲಿಲ್ಲ. ಇದರ ನಡುವೆ ಕಾವೇರಿ ನೀರಿಗಾಗಿ ತಮಿಳುನಾಡು ಖ್ಯಾತೆ ತೆಗೆಯಿತು. ನೀರಿಲ್ಲದ ಹೊತ್ತಲ್ಲಿ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ರಾಜಕೀಯ ಮೈತ್ರಿಯನ್ನ ನಿಭಾಯಿಸಿಕೊಳ್ಳೋದಕ್ಕಾಗಿ ತಮಿಳುನಾಡಿಗೆ ನೀರನ್ನು ಹರಿಸಲೇಬೇಕಾಯಿತು. ಅಲ್ಲಿಗೆ ಕಾವೇರಿ ಜಲಾನಯನ ಭಾಗದಲ್ಲಿನ ಜಲಾಶಯಗಳು ಬರಿದಾಗಿ ಹೋದವು. ನಮ್ಮ ಜನರಿಗೆ ನೀರಿಲ್ಲದಂತಾಯಿತು. ಇನ್ನು ತುಂಗಭದ್ರಾ, ಸಾಮಾನ್ಯವಾಗಿ ರಾಜ್ಯದಲ್ಲಿ ಬೇಗ ಭರ್ತಿಯಾಗುವ ಜಲಾಶಯ ತುಂಗೆಯದ್ದು. ಗಾಜನೂರು ಡ್ಯಾಮ್ ಪ್ರತಿ ವರ್ಷ ಬೇಗ ತುಂಬಿಕೊಳ್ಳುತ್ತೆ. ಆದರೆ ಕಳೆದ ವರ್ಷ ಆ ಜಲಾಶಯ ಭರ್ತಿ ಆಯ್ತಾದರೂ ಆ ನಂತರದಲ್ಲಿ ಮಳೆಯ ಕೊರತೆಯ ಕಾರಣದಿಂದ ನದಿಯಲ್ಲಿನ ನೀರಿನ ಹರಿವು ಕಡಿಮೆ ಆಯಿತು. ಭದ್ರೆಯದ್ದು ಕೂಡ ಅದೇ ಕಥೆನೇ. ಕಳೆದ ಬಾರಿ ಭದ್ರಾ ಜಲಾಶಯ ಸಂಪೂರ್ಣವಾಗಿ ತುಂಬಲೇ ಇಲ್ಲ. ಹೀಗಾಗಿ ಭದ್ರೆಯ ನೀರಿನ ಮೇಲೆ ಅವಲಂಬಿಸಿದ್ದ ಸಾಕಷ್ಟು ಜನರಿಗೆ ನಿರಾಸೆ ಉಂಟಾಯಿತು. ಇಲ್ಲಿ ತುಂಗೆ ಮತ್ತು ಭದ್ರೆಯರು ತುಂಬಿ ಹರಿಯದ ಕಾರಣ ತುಂಗಭದ್ರಾ ಜಲಾಶಯ ಕೂಡ ಕಳೆಗುಂದಿತು.
ಏನಾಯಿತು? ತುಂಗಭದ್ರಾ ನದಿ ತೀರದ ಜನರ ಪರಿಸ್ಥಿತಿ ಹೇಗಿತ್ತು ಅಂದರೆ, ಬೇಸಿಗೆಗೂ ಮೊದಲೇ ನದಿಯಲ್ಲಿ ನೀರು ಬತ್ತಿ ಹೋಯಿತು. ರಾಣೆಬೆನ್ನೂರು, ಹರಿಹರ, ಮೈಲಾರ ಮುಂತಾದ ಕಡೆಗಳಲ್ಲಿ ನೀರಿಗಾಗಿ ಸಮಸ್ಯೆ ಶುರುವಾಯಿತು. ಹೀಗಾಗಿ ಭದ್ರಾ ಜಲಾಶಯದಿಂದ ಕುಡಿಯುವ ನೀರಿಗಾಗಿ ಮಾತ್ರ ನೀರನ್ನು ಬಿಡುಗಡೆ ಮಾಡಿದರು. ಜೊತೆಗೆ ರೈತರು ಯಾರೂ ಕೂಡ ನದಿಯ ನೀರನ್ನು ತೋಡುಗಳಿಗೆ ಬಳಸಬಾರದು ಅನ್ನೋ ಷರತ್ತನ್ನು ಕೂಡ ವಿಧಿಸಲಾಯಿತು. ತುಂಗಭದ್ರೆಯರು ಹರಿಯುವ ಜಾಗಗಳಲ್ಲಿ ರೈತರು ತಮ್ಮ ತೋಟಗಳನ್ನು ಉಳಿಸ್ಕೊಳ್ಳೋದಕ್ಕಾಗಿ ಟ್ಯಾಂಕರ್ಗಳ ಮೊರೆ ಹೋಗಬೇಕಾಗಿ ಬಂದದ್ದು ಅಲ್ಲಿ ನೀರಿನ ಕೊರತೆ ಯಾವ ಪ್ರಮಾಣದಲ್ಲಿದೆ ಅನ್ನೋದಕ್ಕೆ ಕೈಗನ್ನಡಿ ಅಂತಿತ್ತು. ಇನ್ನು ಕೃಷ್ಣಾ ನದಿ. ಸಾಮಾನ್ಯವಾಗಿ ಕೃಷ್ಣಾ ನದಿಯಲ್ಲಿ ನಾವು ಪ್ರವಾಹವನ್ನು ಕಾಣ್ತಾ ಇದ್ವಿ. ಆದರೆ ಕಳೆದ ಬಾರಿ ಅಂತಹ ಪರಿಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಕೃಷ್ಣೆ ಹರಿದು ಬರುವ ಮಹಾರಾಷ್ಟ್ರ ನೆಲದಲ್ಲಿ ಮಳೆ ಸರಿಯಾಗಿ ಆಗಿರಲಿಲ್ಲ. ಬಿದ್ದ ಅಲ್ಪ ಸ್ವಲ್ಪ ಮಳೆಯ ನೀರು ಮಹಾರಾಷ್ಟ್ರದ ಜಲಾಶಯಗಳನ್ನು ಮಾತ್ರ ತುಂಬಿತು. ಆ ಬಳಿಕ ಅಲ್ಲಿಂದ ನೀರನ್ನು ಬಿಡುಗಡೆ ಮಾಡದ ಕಾರಣ ಆಲಮಟ್ಟಿ ಜಲಾಶಯದಲ್ಲಿ ಕೂಡ ನೀರಿನ ಕೊರತೆ ಕಂಡುಬಂತು. ಇನ್ನು ಮಲಪ್ರಭಾ ಮತ್ತು ಘಟಪ್ರಭೆಯರು ಕೂಡ ತುಂಬಿ ಹರಿದ ಉದಾಹರಣೆಗಳು ಕಾಣಲಿಲ್ಲ. ಹೀಗಾಗಿ ರಾಜ್ಯದಲ್ಲಿನ ಪರಿಸ್ಥಿತಿ ಈ ಬಾರಿ ಎಷ್ಟು ಚಿಂತಾಜನಕ ಆಯಿತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಗೆಳೆಯರೆ, KRSನಲ್ಲಿ ನೀರಿನ ಮಟ್ಟ 80 ಅಡಿಗೆ ಕುಸಿದಿದೆ. ಅದು 6 ವರ್ಷಗಳಲ್ಲೇ ಅತ್ಯಂತ ಕನಿಷ್ಠ ಮಟ್ಟ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಜಲಾಶಯದಲ್ಲಿ 6.7 TMCಯಷ್ಟು ನೀರು ಮಾತ್ರ ಸಂಗ್ರಹ ಇದ್ದು ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇಷ್ಟಾದರೂ ಜೂನ್ನಲ್ಲಿ ನಿಗದಿತ ಮಳೆ ಆಗದೇ ಇದ್ರೆ ಈ ಬಾರಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಲೇಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ರಾಜ್ಯದ ಪರಿಸ್ಥಿತಿ. ಇದೇ ಸ್ಥಿತಿ ದಕ್ಷಿಣದ ಎಲ್ಲ ರಾಜ್ಯಗಳಲ್ಲೂ ಇದೆ. ಆದರೆ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಬೇರೆ ರಾಜ್ಯಗಳು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ಕೊಳ್ತಾ ಇವೆ. ಅದರಲ್ಲೂ ತಮಿಳುನಾಡಿನ ಜಲಾಶಯಗಳಲ್ಲಿ ಕರ್ನಾಟಕಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ನೀರಿದೆ. ಇನ್ನು ತೆಲಂಗಾಣ ಹಾಗೂ ಆಂಧ್ರಗಳಿಗೆ ಗೋದಾವರಿ ನೀರಿರುವುದರಿಂದ ಅವು ಬಚಾವಾಗತ್ವೆ. ಕೇರಳದಲ್ಲಿ ಇದ್ದಿದ್ರಲ್ಲಿ ಸ್ವಲ್ಪ ಬೆಟರ್ ಅನ್ನೋ ಪರಿಸ್ಥಿತಿ ಇದೆ. ಹೀಗಾಗಿ ಈ ಬಾರಿ ಅತಿ ಹೆಚ್ಚು ಸಮಸ್ಯೆಗೆ ತುತ್ತಾಗ್ತಾ ಇರೋದು ಕರ್ನಾಟಕ ಮಾತ್ರ. ಇನ್ನು ದಕ್ಷಿಣದ ಎಲ್ಲ ರಾಜ್ಯಗಳಲ್ಲೂ ಕೂಡ ನೀರಿನ ಸಮಸ್ಯೆ ಉಂಟಾಗೋದಕ್ಕೆ ಕಾರಣ ಏನು ಅಂದರೆ, ಕಳೆದ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಲಿಲ್ಲ ಅನ್ನೋದು. ಕಳೆದ ಬಾರಿ ಏನಾಯಿತು, ಮಾನ್ಸೂನ್ ಸಮಯಕ್ಕೊಂದು ಚಂಡಮಾರುತ ಎದ್ದಾಳಿತು. ಆ ಚಂಡಮಾರುತದ ಕಾರಣದಿಂದಾಗಿ ನಮಗೆ ಎಷ್ಟು ಪ್ರಮಾಣದ ಮಾನ್ಸೂನ್ ಮಳೆ ಆಗಬೇಕಾಗಿತ್ತೋ ಅಷ್ಟು ಪ್ರಮಾಣದಲ್ಲಿ ಮಳೆ ಆಗಲಿಲ್ಲ. ಹೀಗಾಗಿ ಮಳೆಯ ಕೊರತೆಯನ್ನು ದಕ್ಷಿಣದ ರಾಜ್ಯಗಳು ತೀವ್ರ ಪ್ರಮಾಣದಲ್ಲಿ ಅನುಭವಿಸಬೇಕಾಗಿ ಬಂತು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಿರೀಕ್ಷಿತ ಪ್ರಮಾಣಕ್ಕಿಂತ ತುಂಬಾ ಕಡಿಮೆ ಮಳೆ ಆಯಿತು. ಹೀಗಾಗಿ ದಕ್ಷಿಣದ ಎಲ್ಲ ರಾಜ್ಯಗಳು ಕೂಡ ಈ ಬಾರಿ ತೀವ್ರ ನೀರಿನ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರ್ತಾ ಇದೆ. ಇನ್ನು ದೇಶದ ಇನ್ನಿತರ ಕಡೆಗಳಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಗಮನಿಸಿದರೆ, ಉತ್ತರದ ರಾಜ್ಯಗಳಾದ ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ ಹಾಗೂ ರಾಜಸ್ಥಾನಗಳಲ್ಲಿನ ಜಲಾಶಯಗಳ ಒಟ್ಟು ಸ್ಟೋರೇಜ್ ಕೆಪಾಸಿಟಿ 19.663 BCMಗಳಷ್ಟು. ಇನ್ನು ಆ ರಾಜ್ಯಗಳಲ್ಲಿ ಈಗಿನ ಸಂಗ್ರಹ 5.759 BCMಗಳಷ್ಟಿದೆ. ಇದು ಅಲ್ಲಿನ ಒಟ್ಟು ಸ್ಟೋರೇಜ್ ಕೆಪಾಸಿಟಿಯ 29%ರಷ್ಟಾಗುತ್ತೆ. ಅಷ್ಟು ನೀರನ್ನು ಅವರು ಸ್ಟಾಕ್ ಇಟ್ಕೊಂಡಿದ್ದಾರೆ. ಇನ್ನು ಪೂರ್ವದ ರಾಜ್ಯಗಳಾದ ಅಸ್ಸಾಂ, ಜಾರ್ಖಂಡ್, ಒರಿಸ್ಸಾ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದ ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಒಟ್ಟು 20 ಪ್ರಮುಖ ಜಲಾಶಯಗಳಿವೆ. ಅವುಗಳಲ್ಲಿ 20.430 BCMಗಳಷ್ಟು ನೀರಿನ ಸಂಗ್ರಹ ಮಾಡೋದಕ್ಕಾಗತ್ತೆ. ಈಗ ಅಲ್ಲಿ ಒಟ್ಟು ನೀರಿನ ಸಂಗ್ರಹಣೆ 34%ನಷ್ಟಿದೆ. ಅಂದರೆ 6.952 BCMಗಳಷ್ಟು ನೀರು ಈಶಾನ್ಯ ರಾಜ್ಯಗಳ ಜಲಾಶಯಗಳಲ್ಲಿದೆ. ಹಾಗೆಯೇ ಉತ್ತರ ಪ್ರದೇಶ, ಉತ್ತರಾಖಂಡ್, ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢಗಳಲ್ಲಿ ಒಟ್ಟು 26 ಜಲಾಶಯಗಳಿವೆ. 48.227 BCMನಷ್ಟು ನೀರನ್ನು ಅಲ್ಲವರು ಸಂಗ್ರಹಿಸಬಹುದು. ಅಲ್ಲಿ ಈ ವರ್ಷ ಒಟ್ಟು ಸಂಗ್ರಹಣೆಯ 35% ನೀರಿನ ಸಂಗ್ರಹ ಇದೆ. ಅಂದರೆ 16.687 BCMನಷ್ಟು ನೀರು ಅಲ್ಲಿ ಸಂಗ್ರಹ ಇದೆ. ಮಹಾರಾಷ್ಟ್ರ ಮತ್ತು ಗುಜರಾತ್ಗಳಲ್ಲಿ ಒಟ್ಟು 37.130 BCM ನೀರು ಸಂಗ್ರಹ ಸಾಮರ್ಥ್ಯ ಇದ್ದು 10.339 BCMನಷ್ಟು ನೀರು ಅಲ್ಲಿ ಸಂಗ್ರಹಗೊಂಡಿದೆ. ಅಂದರೆ 28%ನಷ್ಟು ನೀರನ್ನು ಅವರು ಈ ಬಾರಿ ಮಳೆಗಾಲ ಆರಂಭವಾಗುವ ಹೊತ್ತಲ್ಲಿ ಕೂಡ ಉಳಿಸ್ಕೊಂಡಿದ್ದಾರೆ. ಸೊ ಇಡೀ ದೇಶದ ಜಲಾಶಯಗಳ ಪರಿಸ್ಥಿತಿಯನ್ನು ನಾವು ಗಮನಿಸಿ ನೋಡಿದರೂ ಕೂಡ ದಕ್ಷಿಣ ಭಾರತದಲ್ಲೇ ನೀರಿನ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಇದು ಕೇಂದ್ರ ಜಲ ಆಯೋಗದ ವರದಿಯಲ್ಲಿ ಉಲ್ಲೇಖಗೊಂಡಿರುವ ಅಂಶ. ಆದರೆ ಇಡೀ ದೇಶದಲ್ಲೂ ಕೂಡ ಕಳೆದ ವರ್ಷಕ್ಕೆ ಹೋಲಿಸಿಕೊಂಡಾಗ 8% ನೀರಿನ ಕೊರತೆ ಇದೆ ಅನ್ನೋದು ಈ ವರದಿಯಲ್ಲಿ ಉಲ್ಲೇಖಗೊಂಡಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈ ನೀರಿನ ಕೊರತೆ ಆಗದ ಹಾಗೆ ಏನು ಮಾಡಬೇಕು? ಗೆಳೆಯರೆ, ಸಾಮಾನ್ಯವಾಗಿ ಮಳೆ ಬಂದ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಸಮುದ್ರವನ್ನು ಸೇರುವ ಸಾವಿರಾರು TMCಯಷ್ಟು ನೀರನ್ನು
ಕೆರೆ ಕಟ್ಟೆಗಳಿಗೆ ತುಂಬಿಸೋದ್ರ ಮೂಲಕ ನೀರನ್ನು ಸಂಗ್ರಹ ಮಾಡಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮಲ್ಲಿ ಅಂದರೆ ಕರ್ನಾಟಕದಲ್ಲಿ ನಮ್ಮ ಜಲಾಶಯಗಳೇನಿವೆ ಅವು ಬಹುತೇಕ ಹೂಳಿನಿಂದ ತುಂಬಿಕೊಂಡು ಬಿಟ್ಟಿವೆ. ನಮ್ಮ ಜಲಾಶಯಗಳ ಆಕ್ಚುಯಲ್ ಕೆಪಾಸಿಟಿಯಷ್ಟು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚುವರಿ ನೀರನ್ನು ಸಂಗ್ರಹಿಸೋದು ಬಿಡಿ, ನಾವು ಎಷ್ಟು ನೀರನ್ನು ಇಟ್ಕೋಬೇಕು ಅಷ್ಟು ನೀರನ್ನು ಕೂಡ ಹಿಡಿದಿಟ್ಟುಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಕೈಲಿ ಆ ಜಲಾಶಯಗಳ ಹೂಳನ್ನು ತೆಗೆಸೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಹೀಗಿರುವಾಗ ಹೆಚ್ಚುವರಿ ನೀರನ್ನು ಜಲಾಶಯಗಳಿಂದ ಕೆರೆ ಕುಂಟೆಗಳಿಗೆ ಹರಿಸಿ ಅವುಗಳನ್ನು ತುಂಬಿಸೋದಕ್ಕೆ ಸಾಧ್ಯ ಆದರೆ ನೀರನ್ನು ಸಂಗ್ರಹ ಮಾಡಿಟ್ಟುಕೊಳ್ಳೋದಕ್ಕೂ ಆಗುತ್ತೆ. ನಮ್ಮ ಭೂಮಿಯಲ್ಲಿನ ಅಂತರ್ಜಲದ ಮಟ್ಟ ಕೂಡ ಹೆಚ್ಚಾಗುತ್ತೆ. ಅಟ್ಲೀಸ್ಟ್ ಬರ ಬಂದ ಸಂದರ್ಭದಲ್ಲಿ ಈ ಅಂತರ್ಜಲ ಆದರೂ ನಮ್ಮನ್ನು ಕಾಪಾಡುತ್ತೆ. ಆದರೆ ನಮ್ಮಲ್ಲಿ ಮಾಡ್ತಾ ಇರೋದೇನು, ಕೆರೆ ಕಟ್ಟೆಗಳನ್ನು ತುಂಬಿಸುವ ಗೋಜಿಗೆ ಸರ್ಕಾರಗಳು ಹೋಗೋದಿಲ್ಲ. ಅಸಾಧ್ಯವಾದ ಯೋಜನೆಗಳನ್ನು ತಗೊಂಡು ಬರುತ್ತವೆ, ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನಷ್ಟೇ ಅವರು ಮಾಡ್ತಾರೆ. ಇವತ್ತು ನಮ್ಮ ರಾಜ್ಯದಲ್ಲಂತೂ ನೀರಾವರಿ ಯೋಜನೆ ಅಂದರೆ ಅದು ರಾಜಕೀಯ ಯೋಜನೆ ಅನ್ನೋ ಥರ ಆಗಿ ಹೋಗಿದೆ. ಒಂದು ಹಣ ಕೊಳ್ಳೆ ಹೊಡೆಯೋದಕ್ಕೆ ಅಥವಾ ಈ ಯೋಜನೆಯ ಮೂಲಕ ನಿಮಗೆ ನೀರು ಕೊಡ್ತೀವಿ ಅಂತ ಸುಳ್ಳು ಹೇಳಿ ಮತದಾರರನ್ನು ವಂಚಿಸೋದಕ್ಕೆ ಮಾಡೋ ಪ್ರಯತ್ನಗಳೇ ಹೊರತು ಅಲ್ಲಿ ಯಾವುದು ನೈಜ ಮತ್ತು ಜನೋಪಯೋಗಿ ಯೋಜನೆಗಳು ಸಿದ್ಧವಾಗ್ತಲೇ ಇಲ್ಲ. ಎತ್ತಿನ ಹೊಳೆಯ ಹೆಸರಲ್ಲಿ ಹಣದ ಹೊಳೆಯನ್ನು ಹರಿಸ್ಕೊಂಡ್ರಲ್ಲ, ಹಾಗೆ ನಮ್ಮಲ್ಲಿ ಈಗ ಇನ್ನೂ ಸುಮಾರು 1,000 ಕೋಟಿ ರೂಪಾಯಿಗಳ ಯೋಜನೆಯೊಂದು ಸಿದ್ಧ ಆಗಿದೆ. ಅದು 2 ಜಿಲ್ಲೆಗಳ ಜನ ಬಡದಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ಆದರೆ ಲಾಭ ಮಾತ್ರ ರಾಜಕಾರಣಿಗಳು, ಕಾಂಟ್ರಾಕ್ಟರ್ಗಳು ತಗೋತಾರೆ. ಅದರ ಜೊತೆಗೆ ಸುಮಾರು ಒಂದು ಅರ್ಧ ಜಿಲ್ಲೆಯಷ್ಟು ಜನ ಕುಡಿಯುವ ನೀರಿನ ಸಮಸ್ಯೆಗೆ ಕೂಡ ತುತ್ತಾಗಬೇಕಾಗತ್ತೆ. ಸುಮಾರು 35 ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯ ರೈತರು ಯಾವ ಪರಿಹಾರ ಧನವೂ ಇಲ್ಲದೆ, ಲ್ಯಾಂಡ್ ಅಕ್ವಿಸಿಷನ್ ಇಲ್ಲದೆ ತಮ್ಮ ನೆಲವನ್ನು ಈ ವ್ಯರ್ಥ ಯೋಜನೆಗಾಗಿ ಕಳ್ಕೋಬೇಕಾಗಿ ಬರುತ್ತೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಅಲ್ಲಿನ ರೈತರು ನ್ಯಾಯಾಲಯದ ಮೆಟ್ಲೇರಿಬಿಟ್ರೆ ಈ ಯೋಜನೆನೇ ನಿಂತು ಹೋಗುತ್ತೆ. ಅಷ್ಟರಲ್ಲಿ ನಮ್ಮ ರಾಜಕಾರಣಿಗಳು ಎಷ್ಟು ಬಾಚಬೇಕು ಅಷ್ಟನ್ನು ಬಾಚಿಕೊಂಡು ಬಿಟ್ಟಿರ್ತಾರೆ. ಹಾಗಾದರೆ ಯಾವುದು ಆ ಯೋಜನೆ? ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.